ಒಂದೊಂದು ಕಾಯಿ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 4 kg ಬರುತ್ತೆ ಅಂದ್ರೆ ಇದನ್ನ ಎಲ್ಲ ಮಹಾರಾಷ್ಟ್ರ ತಮಿಳ್ನಾಡು. ಇದು ಎಲ್ಲದಕ್ಕೂ ಬೇರೆ ಬೇರೆ ಹೆಸರು ಇರುತ್ತಾ ಇಲ್ಲ ಒಂದೇ ಹೆಸರ? ಇದು ವಿಶಾಲ್ ಆರೋಗ್ಯ, ಸುಬ್ರೀತ್ ನಾಮದರ್. ಓಕೆ, ನಾಮದರ್ ಇದು ಹೈದರಾಬಾದ್. ಕಿರಣ್ ಕಪ್ಕಾಯಿ ಕಿರಣ್ ಕಿರಣ್ ಅಂತಾರ ನೋಡಿ. ಆರೋಗ್ಯ ಅನ್ನೋದೇ ಹೆಸರು ಇದೆ ಆಕ್ಚುಲಿ, ಹಳದಿ ಕಲರ್ ಇರುವಂತ ಒಂದು ಕಲ್ಲಂಗಡಿ ಹಣ್ಣು. ವಿಶಾಲ್ ಅದು ಬೇಸಿಗೆಯಲ್ಲಿ ಚೆನ್ನಾಗಿ ನೀರಿರುವಂತಹ ಹಣ್ಣುಗಳನ್ನ ತಿನ್ನಿ. ವಿಧ ವಿಧವಾದ ಕಲ್ಲಂಗಡಿ ಹಣ್ಣುಗಳು. ಇಲ್ಲೊಂದು ಬೇರೆ ವೆರೈಟಿ ಕಲ್ಲಂಗಡಿ ಹಣ್ಣಿದೆ, ಇದು ಒಂದು ವೆರೈಟಿ ಕಲ್ಲಂಗಡಿ ಹಣ್ಣು. ಇಲ್ಲೂ ಕಲ್ಲಂಗಡಿ ಹಣ್ಣಿದೆ. ಒಳಗಡೆ ಕೆಂಪ ಇದು, ಅದು ಒಳಗಡೆ ಎಲ್ಲೋ. ಓ ಅದು ಎಲ್ಲೋ. ಇದು ನೋಡಿ ಇನ್ನೊಂದು, ಇದು ಯೂಶಲಿ ಬೆಂಗಳೂರಲ್ಲಿ ನಾವು ತುಂಬ ನೋಡಿರ್ತೀವಿ ಇದನ್ನ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೆಂಗಿದೆ ಬೇಸಿಗೆ, ಹೆಂಗಿದೆ? ಬೆಂಗಳೂರಲ್ಲಂತೂ ಸಖತ್ ಬಿಸಿಲಿದೆ. ನಾನು ಆ್ಯಕ್ಚುಲಿ ಪ್ರಿಯಾಪಟ್ಟಣ ಮೂಲಕ ಹೋಗ್ತಾ ಇದ್ದೆ. ನನಗೆ ಕಾಣಿಸ್ತಾ ಇರೋವಂಥದ್ದು ಬೇಸಿಗೆಯಲ್ಲಿ ಸಖತ್ ಫೇಮಸ್ ಆಗಿ ಸಿಗೋವಂಥ ಕೆಲವೊಂದು ಹಣ್ಣುಗಳು. ನೋಡಿ ಕಲ್ಲರ್ನ ನೋಡಿ ನಿಲ್ಲಿಸಲೇಬೇಕು, ತಿನ್ನಲೇಬೇಕು, ಏನಿದೆ ಅಂತ ನೋಡಬೇಕು ಅಂತ ಅನ್ನಿಸೋದು. ಅದಕ್ಕೆ ಬಂದು ನಿಂತಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ವಿಧ ವಿಧವಾದ ಕಲ್ಲಂಗಡಿ ಹಣ್ಣುಗಳು. ಇಲ್ಲೊಂದು ಬೇರೆ ವೆರೈಟಿ ಕಲ್ಲಂಗಡಿ ಹಣ್ಣಿದೆ, ಇದು ಒಂದು ವೆರೈಟಿ ಕಲ್ಲಂಗಡಿ ಹಣ್ಣು. ಇಲ್ಲಿ ಒಂದು ಕೆಲವೊಂದು ಪಪ್ಪಾಯಗಳಿವೆ. ಇಲ್ಲೂ ಕಲ್ಲಂಗಡಿ ಹಣ್ಣಿದೆ. ಅಣ್ಣ ನಮಸ್ತೆ. ನಮಸ್ತೆ. ಯಾವ ಊರಿದೆಲ್ಲ? ಇದೆಲ್ಲ ಮಹಾರಾಷ್ಟ್ರ. ಇದು ನೋಡಿ, ಇದು ಸಖತ್ ಇಂಟ್ರೆಸ್ಟ್. ಕೆಂಪು, ಒಳಗಡೆ ಕೆಂಪ ಇದು, ಅದು ಒಳಗಡೆ ಎಲ್ಲೋ. ಓ ಅದು ಎಲ್ಲೋ. ನೋಡಿ ನನಗೆ ಆ್ಯಕ್ಚುಲಿ ಸಖತ್ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಒಂದು ಕಲರು, ಯೆಲ್ಲೋ ಕಲರು. ಒಳಗಡೆ ಕೆಂಪಿದೆ ಅಂತ, ಮತ್ತು ಅದರಲ್ಲಿ ಒಳಗಡೆ ಎಲ್ಲೋ ಇದೆಯಾ? ಎಲ್ಲೋ. ಒಂದು ನಿಮಿಷ. ಇದು ನೋಡಿ ಇನ್ನೊಂದು, ಇದು ಯೂಶಲಿ ಬೆಂಗಳೂರಲ್ಲಿ ನಾವು ತುಂಬ ನೋಡಿರ್ತೀವಿ ಇದನ್ನು, ಈ ಒಂದು ವೆರೈಟಿ ಕಲ್ಲಂಗಡಿ ಹಣ್ಣನ್ನ. ಅದಾದಮೇಲೆ ತರ್ಬೂಜ. ಬೇಸಿಗೆನಲ್ಲೇ ಹೆಂಗೆ ಬರುತ್ತೆ ಅಂತ ನನಗೆ ಯಾವಾಗಲೂ ಒಂದು ಆಶ್ಚರ್ಯ ಏನು ಅನಿಸುತ್ತೆ ಅಂದರೆ, ಪ್ರಕೃತಿಲಿ ಕೆಲವೊಂದು ಹಣ್ಣುಗಳು ಸಿಗುತ್ತಲ್ಲ, ಸೀಸನ್ ವೈಸ್ ಹಣ್ಣುಗಳು, ಅದು ಹೇಗೆ ಬಂತು? ಎಲ್ಲ ಮನುಷ್ಯ ಆ ಸೀಸನ್ ವೈಸ್ ತಿನ್ನೋದಕ್ಕೆ ಶುರು ಮಾಡ್ದ, ಇಲ್ಲ ಆ ಸೀಸನ್ಗೆ ಸಿಗಲಿ ಅಂತಲೇ ಹಣ್ಣುಗಳು ಪ್ರಕೃತಿ ಕೊಡೋದಕ್ಕೆ ಶುರು ಮಾಡ್ತಾ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಸಕ್ಕ ಡಿಹೈಡ್ರೇಷನ್ ಆಗುತ್ತೆ, ನೀರು ಕುಡಿಬೇಕು ಅನಿಸುತ್ತಲ್ಲ, ಅದಕ್ಕೇ ನೀರು ತುಂಬಿರೋವಂತಹ ಕಲ್ಲಂಗಡಿ ಹಣ್ಣು ಇರ್ಬೋದು, ಸೌತೆಕಾಯಿ ಇರ್ಬೋದು, ಇದರ ತರ್ಬೂಜ, ಬೇರೆ ಬೇರೆ ಹಣ್ಣುಗಳು ನೀರನ್ನ ತುಂಬಿ ಪ್ರಕೃತಿ ಕೊಡೋದಕ್ಕೆ ಶುರು ಮಾಡುತ್ತೆ. ಅದರಲ್ಲಿ ಮತ್ತೆ ವೆರೈಟೀಸು, ಅದರೊಳಗಡೆ ಮತ್ತು ಫ್ಲೇವರು, ಒಂದೊಂದಕ್ಕೊಂದೊಂದು ಟೇಸ್ಟು, ಇದೆಲ್ಲ ಎಷ್ಟು ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ ಅಲ್ವಾ? ಕಟ್ ಮಾಡಿ ತೋರಿಸಿ ಅಂತ ಕೇಳೋಣ. ಅಣ್ಣ ಎಲ್ಲಿಂದ ಬರುತ್ತೆ ಅಂದರೆ ಇದನ್ನು? ಎಲ್ಲ ಮಹಾರಾಷ್ಟ್ರ ತಮಿಳ್ನಾಡು. ಸೂಪರು. ಇದು ಎಲ್ಲದಕ್ಕೂ ಬೇರೆ ಬೇರೆ ಹೆಸರು ಇರುತ್ತಾ ಇಲ್ಲ ಒಂದೇ ಹೆಸರ? ಇದು ವಿಶಾಲ್. ಇದನ್ನ ವಿಶಾಲ್ ಅಂತಾರ? ವಿಶಾಲ್ ಹಾಂ. ಆರೋಗ್ಯ, ಸುಬ್ರೀತ್. ನೋಡಿ ಇದನ್ನ ಸುಬ್ರೀತ್ ಅಂತ ಹೇಳ್ತಾರಂತೆ. ಹಸಿರುಪಟ್ಟೆ. ಓಕೆ, ಹಸಿರುಪಟ್ಟೆ. ಇದು ವೈಟ್ ಪಟ್ಟೆ, ನಾಮದರ್. ಓಕೆ, ನಾಮದರ್. ಹಾಂ. ಇದು ಪಪ್ಪಾಯಿ, ಹೊಸಪೇಟೆ. ಓಕೆ, ಅದು ಹೈದರಾಬಾದ್, ಮಸ್ಮಿಲನ್. ಹೈದರಾಬಾದ್. ಒಂದೊಂದು ಕಡೆಯಿಂದ. ಇದು ಮಹಾರಾಷ್ಟ್ರ. ಕಿರಣ್ ಕಪ್ಕಾಯಿ ಕಿರಣ್ ಅಂತಾರ ನೋಡಿ. ಈ ಕಪ್ಕಾಯಿನ ಕಿರಣ್ ಅಂತ ಹೇಳ್ತಾರೆ ಅಂತೆ. ಚೆನ್ನಾಗಿದೆ. ಇದನ್ನೊಂದು ಕಟ್ ಮಾಡಿ ತೋರಿಸ್ತೀರಾ ನನಗೆ? ಬನ್ನಿ ಸರ್. ಬಣ್ಣನೇ ನೋಡಿದ್ರೆ ಎಷ್ಟು ಸಖತ್ತಾಗಿದೆ. ಇದೆಲ್ಲ ಜಾಸ್ತಿ ವೇಸ್ಟೇಜ್ ಬರೋಕ್ಕಿಲ್ಲ, ಇದು ವೇಸ್ಟೇಜ್ ಬರೋದಿಲ್ಲ. ತೊಗಟೆ ನೋಡಿ, ಅದು ಇಷ್ಟೇ ಸಣ್ಣದಿದೆ. ಇದು ಎಲ್ಲೋ, ಇದು ಆ ಕಡೆ. ಎರಡು ಒಂದೊಂದು ಪೀಸ್ ಕೊಡಿ ನನಗೆ. ಎಲ್ಲ ಲೋಡ್ ಲಾರಿನಲ್ಲಿ ಲೋಡ್ ಬರುತ್ತಾ? ಲೋಡ್ ಬಂದಿದೆ ಅದು. ಒಂದೊಂದು ಕಾಯಿ ಏನಿಲ್ಲ ಅಂದರೆ ಮಿನಿಮಮ್ ಒಂದು 4 kg, 4ರಿಂದ 5 kg ಬರ್ಬೋದು. ಅಲ್ವಾ? 4 kg ಇಲ್ವಾ ಒಂದೊಂದು? ಮಿನಿಮಮ್ 4 kg ಇದೆ. ಸಕ್ಕತ್ತಾಗಿದೆ. 3ರಿಂದ 4 kg ಇದೆ ಒಂದೊಂದೇ. ಯೂಶಲಿ ಪೈನಾಪಲ್ ಇರುತ್ತಲ್ಲ, ಆ ಥರದ್ದು ಬಣ್ಣ ಕಾಣಿಸ್ತಾ ಇದೆ. ಇದು ಹಳದಿ ಬಣ್ಣ, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಹಳದಿ ಬಣ್ಣದಲ್ಲಿರುವಂತಹ ಒಂದು ಕಲ್ಲಂಗಡಿ ಹಣ್ಣು ತಿಂತಾ ಇರೋದು. ಬಾಯಿ ತುಂಬ ನೀರು ತುಂಬಿಕೊಳ್ತಾ ಇದೆ. ಅದರಲ್ಲಿರೋ ನೀರಿನ ಅಂಶನೇ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ ನನಗೆ. ಕೆಂಪು ಹೋಗಿರೋವಂಥ ಒಂದು ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕಿಂತ ಹಳದಿ ಬಣ್ಣದ್ದು. ಇದ್ರ ಮೂಲ ಯಾವುದಿರುತ್ತೆ? ಜಾಸ್ತಿ ತಮಿಳ್ನಾಡಲ್ಲಿ ಜಾಸ್ತಿ ಬೆಳೀತಾರಂತೆ ಆ್ಯಕ್ಚುಲಿ ಹಳದಿ ಇರೋವಂಥ ಕಲ್ಲಂಗಡಿ ಹಣ್ಣ. ಸಕ್ಕತ್ತಾಗಿದೆ. ಎಷ್ಟು kg? ಇದು ಕಿಲೋ 50. ಅದು 30. 50 ರೂಪಾಯಿ kg ಆ್ಯಕ್ಚುಲಿ. ಇದು ಆರೋಗ್ಯ ಅನ್ನೋದೇ ಹೆಸರು ಇದೆ ಆ್ಯಕ್ಚುಲಿ, ಹಳದಿ ಕಲರ್ ಇರುವಂಥ ಒಂದು ಕಲ್ಲಂಗಡಿ ಹಣ್ಣು. ವಿಶಾಲ್ ಅದು. ಇದು ವಿಶಾಲ್ ಅಲ್ವಾ? ಮೇಲ್ಗಡೆ ಎಲ್ಲೋ. ಈ ಕಡೆ ಇರೋವನು
ಈ ಕಡೆ ಕಿರಣ್ ಕಿರಣ್ ಅದು ಕಿರಣ್ ಯಾವಾಗಲೂ ತಿಂದಿರ್ತೀರಾ, ಅದು ಕಪ್ಪಗಿರುವಂಥದ್ದು. ಆ ಕಡೆ ವಿಶಾಲು, ಈ ಕಡೆ ಆರೋಗ್ಯ. ಬೇಸಿಗೆಯಲ್ಲಿ ಚೆನ್ನಾಗಿ ನೀರಿರುವಂತಹ ಹಣ್ಣುಗಳನ್ನ ತಿನ್ನಿ. ರೈತರಿಗೂ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಮತ್ತು ಪ್ರಯಾಣ ಮುಂದುವರಿಯುತ್ತೆ. ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಅದು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.